ಹ್ಮ್ ಮಧ್ಯರಾತ್ರಿ ಒಂದು ದಟ್ಟವಾದ ಕಾಡನ್ನ ಒಮ್ಮೆ ಊಹಿಸ್ಕೊಳ್ಳಿ. ಓಕೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ನಿದ್ದೆ ಮಾಡ್ತಿವೆ, ಮರ ಗಿಡಗಳು ಕೂಡ ಕಣ್ಣು ಮುಚ್ಚಿ ಮಲಗಿವೆ ಅಂತ ನಮಗನ್ಸುತ್ತೆ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸೋದು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಆ ಮರದ ಪ್ರತಿಯೊಂದು ಎಲೆ, ಪ್ರತಿಯೊಂದು ಬೇರು ಒಳಗೆ ಒಂದು ದೊಡ್ಡ ನೈಟ್ ಶಿಫ್ಟ್ ಕೆಲಸ ನಡೀತಾಲೇ ಇರುತ್ತೆ. ಇಂದಿನ ಈ ಕುತೂಹಲಕಾರಿ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಖಂಡಿತ. ಸಸ್ಯಗಳು ಕೂಡ ನಮ್ಮ ಹಾಗೆ ಉಸಿರಾಡ್ತವೆಯೇ ಅನ್ನೋದನ್ನ ಇವತ್ ನಾವು ಆಳವಾಗಿ ಚರ್ಚೆ ಮಾಡೋಣ. ಅಂದ್ರೆ ಈ ರೆಸ್ಪಿರೇಷನ್ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಇವತ್ತು ತಿಳ್ಕೊಳ್ತಿದ್ವಿ. ಕರೆಕ್ಟ್. ಮತ್ತು ಅವುಗಳ ಬೆಳವಣಿಗೆಗೆ ಇದು ಯಾಕೆ ಅಷ್ಟು ಮುಖ್ಯ ಅಂತ ಕೂಡ ನೋಡೋಣ. ಬನ್ನಿ ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಮ್ಮ ಶಾಲೆಗೆ ಕಳಿಸುವಾಗ ಒಂದು ಟಿಫಿನ್ ಬಾಕ್ಸ್ ಕೊಡ್ತಾರೆ ಅಲ್ವಾ? ಹೌದು. ಸಸ್ಯಗಳ ಒಳಗಿರುವ ಗ್ಲೂಕೋಸ್ ಅನ್ನೋ ಆಹಾರ ಕೂಡ ಈ ಟಿಫಿನ್ ಬಾಕ್ಸ್ ತರಾನೇ. ಆದ್ರೆ ಆ ಬಾಕ್ಸ್ ಲಾಕ್ ಆಗಿದೆ. ಓಹೋ. ಆ ಬಾಕ್ಸ್ ಓಪನ್ ಮಾಡಿ ಒಳಗಿರುವ ಎನರ್ಜಿ ಪಡಿಬೇಕು ಅಂದ್ರೆ ನಮಗೊಂದು ಕೀ ಬೇಕು. ಆ ಕೀನೇ ಆಕ್ಸಿಜನ್. ವಾವ್, ಬಹಳ ಚೆನ್ನಾಗಿ ವಿವರಿಸಿದ್ರಿ. ಸಸ್ಯಗಳು ಬದುಕಲು ದಿನದ 24 ಗಂಟೆಯೂ ಗಾಳಿಯಿಂದ ಈ ಆಕ್ಸಿಜನ್ ಅನ್ನ ತಗೊಳ್ತಾನೆ ಇರುತ್ತವೆ. ಅಂದ್ರೆ ಯಾವಾಗ್ಲೂ ಉಸಿರಾಡ್ತಾವ? ಹೌದು. ಸಸ್ಯದ ಒಳಗಿರುವ ಪ್ರತಿ ಒಂದು ಜೀವಕೋಶಗಳಲ್ಲಿ ಈ ಗ್ಲೂಕೋಸ್ ಜೊತೆ ಆಕ್ಸಿಜನ್ ಸೇರಿದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆಹಾ. ಆಗ ಆ ಟಿಫಿನ್ ಬಾಕ್ಸ್ ಓಪನ್ ಆಗಿ ಸಸ್ಯಗಳಿಗೆ ಬೇಕಾದ ಎನರ್ಜಿ ಬಿಡುಗಡೆ ಆಗುತ್ತೆ. ಓಕೆ. ಇದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೂಡ ಹೊರಬರುತ್ತೆ. ಇದನ್ನೇ ನಾವು ರೆಸ್ಪಿರೇಷನ್ ಅಂತ ಕರೆಯೋದು. ಒಂದ್ ನಿಮಿಷ. ಇಲ್ಲಿ ನನಗೊಂದು ದೊಡ್ಡ ಡೌಟ್ ಬರ್ತಿದೆ. ಏನು ಹೇಳಿ. ನಾವು ವಿಜ್ಞಾನ ಪಾಠದಲ್ಲಿ ಓದಿರೋ ಹಾಗೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ನಮ್ಗೆ ಉಸಿರಾಡಲು ಆಕ್ಸಿಜನ್ ಕೊಡ್ತವೆ ಅಂತಲ್ವಾ? ಆದ್ರೆ ನೀವು ಸಸ್ಯಗಳು ಕೂಡ ಆಕ್ಸಿಜನ್ ತಗೊಳ್ತವೆ ಅಂತ ಹೇಳ್ತಿದ್ದೀರಿ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಇದು ಬಹಳ ಜನರಿಗೆ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆ, ಅಂದ್ರೆ ಮಿತ್. ಇಲ್ಲಿ ನಾವು ಎರಡು ಬೇರೆ ಬೇರೆ ಕೆಲಸಗಳ ಬಗ್ಗೆ ಗಮನ ಹರಿಸಬೇಕು. ಅಂದ್ರೆ ಹಗಲಿನಲ್ಲಿ ಸೂರ್ಯನ ಬೆಳಕು ಇದ್ದಾಗ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಅದಕ್ಕೆ ಫೋಟೋಸಿಂಥಸಿಸ್ ಅಂತಾರೆ. ಓಕೆ, ಫೋಟೋಸಿಂಥಸಿಸ್. ಆ ಸಮಯದಲ್ಲಿ ಮಾತ್ರ ಅವು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ಬಿಡ್ತವೆ. ಓಹೋ, ಅಂದ್ರೆ ಫೋಟೋಸಿಂಥಸಿಸ್ ಕೇವಲ ಹಗಲಿನಲ್ಲಿ ಮಾತ್ರ ನಡೆಯುತ್ತೆ. ಕರೆಕ್ಟ್. ಆದ್ರೆ ಬದುಕಲು ಬೇಕಾದ ಶಕ್ತಿ ಅಥವಾ ಎನರ್ಜಿ ಪಡೆಯುವ ರೆಸ್ಪಿರೇಷನ್ ಪ್ರಕ್ರಿಯೆ ಹಗಲು ಮತ್ತು ರಾತ್ರಿ ಅಂದ್ರೆ ದಿನದ 24 ಗಂಟೆಯೂ ನಡೀತಲೇ ಇರುತ್ತೆ. ನಿಖರವಾಗಿ ಹೇಳಿದ್ರಿ. ಆ ಸಮಯದಲ್ಲಿ ಅವು ನಮ್ಮಂತೆಯೇ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತವೆ. ಹೌದು. ಆಹಾರ ಮಾಡಿಕೊಳ್ಳೋದು ಬೇರೆ, ಆ ಆಹಾರವನ್ನ ಕರಗಿಸಿ ಶಕ್ತಿ ಪಡೆಯೋದು ಬೇರೆ. ಇದು ನಿಜಕ್ಕೂ ಆಶ್ಚರ್ಯ ವಿಷಯ. ಆದ್ರೆ ಸಸ್ಯಗಳು ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತವೆ ಅಂತ ನಾವು ಸುಮ್ನೆ ನಂಬೋಕಾಗತ್ತಾ? ಇದನ್ನ ಕಣ್ಣಾರೆ ನೋಡಿ ಸಾಬೀತು ಮಾಡೋಕೆ ಏನಾದ್ರೂ ಸೈನ್ಸ್ ಮ್ಯಾಜಿಕ್ ತರ ದಾರಿ ಇದೆಯಾ? ಖಂಡಿತ ಇದೆ. ಇದಕ್ಕಾಗಿ ಮನೆಯಲ್ಲೇ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಮನೆಯಲ್ಲಿ ಹೆಸರು ಕಾಳು ಅಂದ್ರೆ ಮೂಂಗ್ ಬೀನ್ಸ್ಗೆ ಮೊಳಕೆ ಬರೆಸ್ತಾರಲ್ವಾ? ಹೌದು, ಅಮ್ಮ ಮಾಡ್ತಾರೆ. ಅಜಿನ ಫ್ಲಾಸ್ಕ್ನಲ್ಲಿ ಇಡಬೇಕು. ಕೇವಲ ಮೊಳಕೆ ಬಂದಿರುವ ಕಾಳುಗಳನ್ನೇ ಯಾಕೆ ಬಳಸಬೇಕು? ಒಣಗಿದ ಕಾಳುಗಳನ್ನ ಬಳಸಬಾರ್ದಾ? ಒಳ್ಳೆ ಪ್ರಶ್ನೆ. ಮೊಳಕೆ ಒಡೆಯುತ್ತಿರುವ ಬೀಜಗಳು ಅಂದ್ರೆ ಜರ್ಮಿನೇಟಿಂಗ್ ಸೀಡ್ಸ್ ಬಹಳ ವೇಗವಾಗಿ ಬೆಳೆಯುತ್ತಿರ್ತವೆ. ಓಹೋ. ಅವುಗಳಿಗೆ ಬೆಳೆಯಲು ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಹಾಗಾಗಿ ಅವುಗಳಲ್ಲಿ ರೆಸ್ಪಿರೇಷನ್ ಪ್ರಕ್ರಿಯೆ ಬಹಳ ಫಾಸ್ಟ್ ಆಗಿ ನಡೆಯುತ್ತಿರ್ತದೆ. ಅಂದ್ರೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ ಅಂತ. ಎಕ್ಸಾಕ್ಟ್ಲಿ. ಆಮೇಲೆ ಆ ಫ್ಲಾಸ್ಕಿಂದ ಒಂದು ಸಣ್ಣ ಪೈಪನ್ನ ಪಕ್ಕದಲ್ಲಿರುವ ಇನ್ನೊಂದು ಸಣ್ಣ ಜಾರಿಗೆ ಬಿಡಬೇಕು. ಆ ಜಾರ್ನಲ್ಲಿ ಏನಿರುತ್ತೆ? ಆ ಸಣ್ಣ ಜಾರ್ನಲ್ಲಿ ಲೈಮ್ ವಾಟರ್ ಅಂದ್ರೆ ಸುಣ್ಣದ ನೀರು ಇರಬೇಕು. ಸ್ವಲ್ಪ ಹೊತ್ತಿನ ನಂತರ ಗಮನಿಸಿದ್ರೆ ಆ ಪಾರದರ್ಶಕವಾದ ಲೈಮ್ ವಾಟರ್ ಹಾಲಿನಂತೆ ಬೆಳ್ಳಗೆ ಆಗಿರುತ್ತೆ. ವಾವ್! ಅಂದ್ರೆ ಮೊಳಕೆ ಕಾಳುಗಳಿಂದ ಬಂದ ಗಾಳಿ ಆ ಸುಣ್ಣದ ನೀರನ್ನ ಬೆಳ್ಳಗೆ ಮಾಡಿದೆ. ಹೌದು. ವಿಜ್ಞಾನದ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ತಾಗಿದಾಗ ಮಾತ್ರ ಲೈಮ್ ವಾಟರ್ ಈ ರೀತಿ ಬೆಳ್ಳಗಾಗ್ಲು ಸಾಧ್ಯ ಅಲ್ವಾ? ಹೌದು. ಇದ್ರಿಂದ ಆ ಮೂಂಗ್ ಬೀನ್ಸ್ ಬೆಳೆಯುವಾಗ ರೆಸ್ಪಿರೇಷನ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತಿವೆ ಅಂತ ನಾವೇ ಪ್ರೂವ್ ಮಾಡಿದ ಹಾಗಾಯ್ತು. ಸೂಪರ್. ಈ ರೆಸ್ಪಿರೇಷನ್ ಪ್ರಕ್ರಿಯೆ ಇಲ್ದಿದ್ರೆ ಏನಾಗುತ್ತೆ? ಸಸ್ಯಗಳ ಹತ್ರ ಎಷ್ಟೇ ಆಹಾರ ಅಂದ್ರೆ ಸ್ಟಾರ್ಚ್ ಇದ್ರೂ ಅದನ್ನ ಬಳಸ್ಕೊಳ್ಳಲು ಸಾಧ್ಯವೇ ಆಗೋದಿಲ್ಲ. ಊಟ ಎದುರುಗಡೆ ಇದ್ರೂ ತಿನ್ನೋಕಾಗ್ದೇ ಇರೋ ಹಾಗೆ. ಹಾಗಾದ್ರೆ ಈ ಬಿಡುಗಡೆಯಾದ ಎನರ್ಜಿಯಿಂದ ಸಸ್ಯಗಳಿಗೆ ಬೇರೆ ಏನೆಲ್ಲ ಉಪಯೋಗ ಇದೆ? ಕೇವಲ ಬೆಳೆಯೋದಕ್ಕೆ ಮಾತ್ರನಾ? ಬೆಳೆಯೋದ್ರ ಜೊತೆಗೆ ಇನ್ನೂ ಹಲವು ಕೆಲಸಗಳಿವೆ. ಮಣ್ಣಿನಿಂದ ನೀರು ಮತ್ತು ಮಿನರಲ್ಸ್ ಅನ್ನ ಬೇರಿನ ಮೂಲಕ ಮೇಲಕ್ಕೆ ಎಳೆಯಲು ಈ ಎನರ್ಜಿ ಬೇಕು. ಓಕೆ.
ಹಾಗೆಯೇ ಸಸ್ಯಗಳು ದೊಡ್ಡದಾಗಿ ಬೆಳೆಯುವಾಗ ತಮ್ಮ ಕಾಂಡವನ್ನ ಗಟ್ಟಿ ಮಾಡಲು ಹೊಸ ಸೆಲ್ ವಾಲ್ಸ್ ಕಟ್ತವೆ. ಇದು ಮನೆ ಕಟ್ಟಲು ಇಟ್ಟಿಗೆ ಜೋಡಿಸಿದ ಹಾಗೆ ಅಲ್ವಾ? ಕರೆಕ್ಟ್. ಜೊತೆಗೆ ಎಲೆಗಳ ಮೇಲೆ ಇರೋ ಆ ಸಣ್ಣ ಸಣ್ಣ ರಂಧ್ರಗಳು ಅಂದ್ರೆ ಆ ಸ್ಟೊಮಾಟಾ ಓಪನ್ ಮತ್ತು ಕ್ಲೋಸ್ ಆಗೋದಕ್ಕೂ ಇದೇ ಎನರ್ಜಿ ಬೇಕು. ಇವೆಲ್ಲಾ ಕೆಲಸಗಳಿಗೂ ರೆಸ್ಪಿರೇಷನ್ ಮೂಲಕ ಸಿಗೋ ಶಕ್ತಿಯೇ ಆಧಾರ. ಹೌದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸಸ್ಯಗಳು ರಾತ್ರಿ ಹೊತ್ತು ಸುಮ್ಮನೆ ನಿದ್ದೆ ಮಾಡೋದಿಲ್ಲ. ಅವು ರೆಸ್ಪಿರೇಷನ್ ಮೂಲಕ ಎನರ್ಜಿ ಬಿಡುಗಡೆ ಮಾಡುವ ನೈಟ್ ಶಿಫ್ಟ್ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾವೆ. ಖಂಡಿತ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯೂ ಬದುಕಲು ಈ ಉಸಿರಾಟದ ಪ್ರಕ್ರಿಯೆ ಅತ್ಯಗತ್ಯ. ಇವತ್ತಿನ ಈ ಡೀಪ್ ಡೈವ್ ಬಹಳ ಮಜಾ ಆಗಿತ್ತು ಅಂತ ಭಾವಿಸ್ತೀನಿ. ಕೊನೆಯದಾಗಿ ಒಂದು ಪ್ರಚೋದನಕಾರಿ ಪ್ರಶ್ನೆ. ಹೇಳಿ. ಸಸ್ಯಗಳು ಕೂಡ ನಮ್ಮಂತೆಯೇ ರಾತ್ರಿ ಹೊತ್ತು ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬೀಳ್ತಾವೆ ಎಂದಾದರೆ ಆ ರಾತ್ರಿ ಹೊತ್ತು ದೊಡ್ಡ ಮರದ ಕೆಳಗೆ ಮಲಗುವುದು ಆರೋಗ್ಯಕ್ಕೆ ಒಳ್ಳೇದಾ ಅಥವಾ ಕೆಟ್ಟದ್ದಾ? ಇದೊಂದು ಯೋಚನೆ ಮಾಡ್ಬೇಕಾದ ಇಂಟ್ರೆಸ್ಟಿಂಗ್ ವಿಷಯ. ಹೌದು. ಇದರ ಬಗ್ಗೆ ಹುಡುಕಿ ನೋಡೋದು ಒಂದೊಳ್ಳೆ ಸಾಹಸ. ಮುಂದಿನ ಡೀಪ್ ಡೈವ್ನಲ್ಲಿ ಸಿಗೋಣ.